ನಾಗರಿಕರು ತಮ್ಮ ಸಮಸ್ಯೆಗಳನ್ನು ಗಮನಕ್ಕೆ ತಂದಾಗ ಮಾತ್ರ ಸುಧಾರಣೆ ಸಾಧ್ಯ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಹೇಳಿದರು. ಇಂದು ನಗರದ ಶುಭಂ ಸಭಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಮತ್ತು ಶಿವಮೊಗ್ಗ ಸಂಚಾರ ಪೊಲೀಸ್ ಹಾಗೂ ನೆಹರು ರಸ್ತೆಯ ವರ್ತಕರ ಸಂಘ ಜಂಟಿಯಾಗಿ ನೆಹರು ರಸ್ತೆಯ ಸುಗಮ ಸಂಚಾರ ವ್ಯವಸ್ಥೆಗೆ ಹಮ್ಮಿಕೊಂಡಿದ್ದ ವರ್ತಕರ ಸಭೆಯಲ್ಲಿ ಭಾಗವಹಿಸಿ ವರ್ತಕರ ಸಮಸ್ತ ದೂರುಗಳನ್ನು ಆಲಿಸಿ ಮಾತನಾಡಿದರು. ನಗರದ ಅಮೀರ್ ಅಹಮದ್ ವೃತ್ತದಿಂದ ಸೀನಪ್ಪ ಶೆಟ್ಟಿ ವೃತ್ತದವರೆಗೆ ಪ್ರತಿನಿತ್ಯ ಸಾವಿರಾರು ದ್ವಿಚಕ್ರ ಮತ್ತು ನೂರಾರು 4 ಚಕ್ರ ವಾಹನಗಳು ನಿಲುಗಡೆಗೆ ಸಂಬಂಧಪಟ್ಟಂತೆ ಅನೇಕ ದೂರುಗಳು ಬರ್ತಾ ಇದ್ದು ಎಲ್ಲರೂ ಕೈಜೋಡಿಸಿದರೆ ಸಮಸ್ಯೆ ಬಗೆಹರಿಸುವುದಕ್ಕೆ ಸಾಧ್ಯ ಎಂದರು. ಇನ್ನು ಈಗಾಗಲೇ ಒಟ್ಟು 21 ಕನ್ಸರ್ವೆನ್ಸಿಗಳನ್ನು ಪಾಲಿಕೆಯ ವತಿಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಅಲ್ಲಿ ಸಿಸಿ ಕ್ಯಾಮೆರಾ ಮತ್ತು ಬೆಳಕಿನ ವ್ಯವಸ್ಥೆ ಮಾಡೋದಕ್ಕೆ ಪಾಲಿಕೆ ಒಪ್ಪಿಕೊಂಡಿದ್ದು, ವರ್ತಕನ ಸಂಘದವರು ಕನ್ಸರ್ವೆನ್ಸಿ ನಿರ್ವಹಣೆಗೆ ಒಬ್ಬ ಸೆಕ್ಯೂರಿಟಿಯನ್ನ ನೇಮಿಸಿದರೆ ನೆಹರು ರಸ್ತೆಯ 150ಕ್ಕೂ ಹೆಚ್ಚಿನ ಅಂಗಡಿಗಳ ಮಾಲೀಕರು ಮತ್ತು ಸಿಬ್ಬಂದಿಗಳ ದ್ವಿಚಕ್ರ ವಾಹನಗಳನ್ನು ಕನ್ಸರ್ವೆನ್ಸಿಯಲ್ಲಿ ನಿಲುಗಡೆ ಮಾಡಿದರೆ ಸಮಸ್ಯೆ ಕಡಿಮೆ ಆಗ್ತದೆ. ಇನ್ನು ಅಂಗಡಿ ಮುಂಭಾಗ ಕೆಲವು ವರ್ತಕರು ಫುಟ್ಬೋರ್ಡ್ ಜಾಲರಿ ಹಾಕ್ತಿದ್ದಾರೆ. ಇದರಿಂದ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಸ್ಥಳಾವಕಾಶ ಕಡಿಮೆ ಆಗ್ತಿದೆ. ಇನ್ನು ಮುಂದೆ ನಿರ್ದಾಕ್ಷಿಣ್ಯವಾಗಿ ಅದನ್ನು ತೆರವುಗೊಳಿಸಲಾಗುವುದು. ಹಾಸ್ಪಿಟಲ್ ಬಳಿಯ ಕನ್ಸರ್ವೆನ್ಸಿಗಳಲ್ಲಿ ಆಸ್ಪತ್ರೆಗೆ ಬರುವ ರೋಗಿಗಳ ಹಾಗೆ ಸಂಬಂಧಿಕರ ಮತ್ತು ಸಿಬ್ಬಂದಿಗಳ ವಾಹನಗಳನ್ನು ನಿಲುಗಡೆಗೊಳಿಸಬೇಕು. ನೆಹರು ರಸ್ತೆಯಲ್ಲಿ 4 ಚಕ್ರ ಹಾಗೂ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಪೇಂಟಿಂಗ್ ಮಾಡಿ ನಿಗದಿಪಡಿಸಿದ ಜಾಗದಲ್ಲೇ ಅದನ್ನು ನಿಲ್ಲಿಸಬೇಕು. ಇನ್ನು ಪ್ರತಿ ಅಂಗಡಿಗಳ ಮುಂದೆ ರಸ್ತೆ ಕಾಣುವಂತೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಆಗ ಯದ್ವಾ ತದ್ವಾ ನಿಲುಗಡೆ ಮಾಡುವ ವಾಹನಗಳು ಸಿಸಿ ಕ್ಯಾಮೆರಾದಲ್ಲೇ ರೆಕಾರ್ಡ್ ಆಗ್ತವೆ. ಅವರಿಗೆ ದಂಡವನ್ನ ವಿಧಿಸಲಾಗುತ್ತೆ ಎಂದರು. ಅವರಿಗೊಂದು ಸ್ವಲ್ಪ ಒಂದು 4-5 ದಿವಸ ನೀವು ಮೊಬೈಲ್ ಅಲ್ಲಿ ಒಂದು ಇಲ್ಲ ಸರ್, ಅದೇ ದಯವಿಟ್ಟು ನಮಗೆ ವ್ಯವಸ್ಥೆ ಪಾರ್ಕಿಂಗ್ ಈಗ ನೆಹರು ಯಾರೋ ಬ್ಯಾಂಕಿಂಗ್ ಬಂದವರ ಏನೋ ಆ 2 ವೀಲರ್ಸ್ ಬೆಳಿಗ್ಗೆ ಹೇಳಿದಂಗೆ ಅವ್ರ ಕಾಂಪ್ಲೆಕ್ಸ್ ಅಲ್ಲಿ ನಾನು ಕ್ಲೈಂಟ್ ಆಗಿದ್ದೀನಿ. ಅವರೆಲ್ಲ ಬಂದು ಬೆಳಿಗ್ಗೆ ನಮ್ಮ ಕಾರ್ ಇಟ್ಬಿಡ್ತಾರೆ, ತೆಗೆಯೋದು ರೋಡಿಗೆ ಬಂದವರು. ಸಾಕಷ್ಟು ಟ್ರಾಫಿಕ್ ಬಗ್ಗೆ ನನಗೆ ನೋಡಿ ಸಾಕಾಗೋಯ್ತು. ಹೆಚ್ಚು ಕಡಿಮೆ ಹೇಳಬೇಕು ಅಂದ್ರೆ ನಗರ ಪಾಲಿಕೆ ಕಮಿಷನರ್ಗೆ ಮತ್ತು ನಿಮಗೆ ಹಾಸ್ಪಿಟಲ್ ಎಲ್ಲರೂ ಫುಟ್ಪಾತ್ ಮುಂದ್ಕೊಂಡಿದ್ದಾರೆ. ಆ ಫುಟ್ಪಾತ್ ಅಲ್ಲಿ ಸಾರ್ವಜನಿಕರಿಗೆ ಜಾಗ ಬಿಡೋದೇ ಇಲ್ಲ. ಅದ್ರ ಪತ್ರ ಮುಖ್ಯ ಮಾಡಿದ್ದೀನಿ. ಕಸ್ತೂರ್ಬಾ ಕಡೆಯಿಂದ ಎಂಟ್ರಿ ಎಕ್ಸಿಟ್ ಟ್ರಾಫಿಕ್ ಪೊಲೀಸ್ ಹೇಳಿದಂತೆ ಹಾಗೇನೆ ಈಗ ಕ್ರಾಸ್ ರೋಡ್ ಅಲ್ಲೂ ಸಮಸ್ಯೆಗಳು ತುಂಬಾ ಜಾಸ್ತಿ ಇದೆ. ಈಗ ನಮ್ಮ ಒಂದು ವೆಹಿಕಲ್ ಅನ್ಲೋಡ್ ಮಾಡಕ್ ಬಂದಾಗ 16 ವೀಲ್ ಅಥವಾ 12 ವೀಲ್ ವೆಹಿಕಲ್ ಬಂದಾಗ ಅದ್ರ ಜೊತೆ ಆಮೇಲೆ ರಾತ್ರಿ ಹೊತ್ತು ಇವರು ಚಕ್ಕ ಒಳ್ಳೆಯದಾರೆ ಕೆಟ್ಟಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಆದ್ರೆ ತಪ್ಪಾದಾಗ ಒಂದು ವಾರ ಒಳ್ಳೆಯದಾರೆ ಕೆಟ್ಟಂತ ನಾಗರಿಕ ಮಿತ್ರರೇ, ನಮ್ಮ ಇಲಾಖೆ ಕೆಳಗಡೆ ಬಹಳ ದೊಡ್ಡದಾಗಿ ವೆರಿ ಪಾಸಿಟಿವ್ ಒಂದು ಆದೇಶನೂ ಕೂಡ ಮಾಡ್ಕೊಟ್ಟಿದ್ದಾರೆ. ಏನಂತ ಆದೇಶ ಮಾಡ್ಕೊಟ್ಟಿದ್ದಾರೆ, ಇದನ್ನ ನೀವು ಫ್ರೀ ಪಾರ್ಕಿಂಗ್ ಯೂಸ್ ಮಾಡ್ಕೊಬಹುದು. 3 ಕಂಡೀಷನ್ ಹಾಕಿದ್ದಾರೆ. ಏನಂದ್ರೆ ಅಲ್ಲಿ ಸಣ್ಣ ಪುಟ್ಟ ಏನು ಗಲಾಟೆಗಳಾದಂಗೆ ನೋಡ್ಕೋಬೇಕು, ಎಲ್ಲಾ ಸಾರ್ವಜನಿಕರು ಕೂಡ ಅವಕಾಶ ಮಾಡ್ಕೊಬೇಕು, ಯಾವುದೇ ರೀತಿ ಚಾರ್ಜಸ್ ಮಾಡೋದು. ಪಾರ್ಕಿಂಗ್ ಮಾಡ್ಲಿಕ್ಕೆ ಈ 3 ಕಂಡೀಷನ್ ಗಿಂತ ಇನ್ನೇನ್ ಬೇಕಾಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಸಿಸಿ ಕ್ಯಾಮೆರಾ ಮತ್ತೆ ಲೈಟಿಂಗ್ ಮತ್ತೆ ಕ್ಲೀನಿಂಗ್ ವ್ಯವಸ್ಥೆ ಇರಬೇಕು. ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ. ಮಾಯಣ್ಣಗೌಡರು ನನ್ನ ಕಾರ್ಪೊರೇಷನ್ ಕಮಿಷನರ್ ಮಾತಾಡ್ಬೇಕು ಅಂತ 3 ದಿನದ ಕೆಳಗೆ ಮಾತಾಡ್ಬೇಕು ಕೂಡ. ಹಿ ಆಲ್ಸೋ ಹ್ಯಾಸ್ ಎಗ್ರೀಡ್. ಇದರಲ್ಲಿ ಸುಮಾರು 8 ರಿಂದ 9 ಕನ್ಸರ್ವೆನ್ಸೀಸ್ ನಮ್ಮ ಹಾಸ್ಪಿಟಲ್ ಸುತ್ತಮುತ್ತ ಏನಿದೆ ಅವ್ರಿಗೆ ನಾವು ಹಂಚಿಕೆ ಮಾಡ್ತೀವಿ. ಅಂದ್ರೆ ಸ್ಟಾರ್ಟಿಂಗ್ ಏನಂತ ಪ್ಲಾನ್ ಮಾಡ್ಕೊಂಡ್ವಿ, ಅವ್ರ ಕಡೆಯಿಂದ ಸ್ವಲ್ಪ ದುಡ್ಡು ಕಟ್ಟಿಸ್ಕೊಂಡು ಮಾಡೋಣ ಅಂತ. ಗೌರ್ಮೆಂಟ್ ರೇಟ್ಸ್ ಪ್ರಕಾರ ನಾವು ನೋಡ್ತು ಅಂತಂದ್ರೆ ದುಡ್ಡು ಸಾಕಷ್ಟು ಜಾಸ್ತಿ ಆಗುತ್ತೆ. ಲಕ್ಷಗಟ್ಟಲೆ ಆಗುತ್ತೆ. ಇಟ್ ವಿಲ್ ನಾಟ್ ವರ್ಕ್ ಔಟ್. ಅವರು ಕಟ್ಲಿಕ್ಕೆ ಆಗಲ್ಲ ಮತ್ತು ನೀವು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವಾಟ್ ವಿ ಹ್ಯಾವ್ ಡಿಸೈಡೆಡ್, ವಿ ಗಿವ್ ಇಟ್ ಫಾರ್ ಫ್ರೀ. ಎಲ್ಲಾ ಸಾರ್ವಜನಿಕರಿಗೂ ಕೂಡ ನಾವು ಪಾರ್ಕಿಂಗ್ ಅಂತ ಅನುಕೂಲ ಮಾಡಿಕೊಡ್ತು ಅಂತಂದ್ರೆ ಆಬ್ವಿಯಸ್ಲಿ ಅಲ್ಟಿಮೇಟ್ಲಿ ಇಟ್ ವಿಲ್ ಹೆಲ್ಪ್ ಪಬ್ಲಿಕ್ ಓನ್ಲಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅದು ನಿರ್ವಹಣೆ ಹೇಗಾಗಬೇಕು ಅಂತಂದು ನೆಕ್ಸ್ಟ್ ಕಮ್ಸ್ ದಿ ಕ್ವೆಶ್ಚನ್. ಅದಕ್ಕೋಸ್ಕರ ನಾಳೆ ಹಾಸ್ಪಿಟಲ್ ಅವ್ರಿಗೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಮೀಟಿಂಗ್ ಮಾಡಿ ನಾನು ಕೂಡ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಹೇಳಿದ್ದೆ. ನಾವು ಫ್ರೀ ಆಗಿ ಅವ್ರೆಲ್ಲರಿಗೂ ಅವಕಾಶ ಮಾಡ್ಕೊಡ್ಬೇಕಾಗಿರೋದ್ರಿಂದ ಅಲ್ಲಿ ಯಾರೋ ಒಬ್ರು ಸೆಕ್ಯೂರಿಟಿ ಗಾರ್ಡ್ ನ ಇಟ್ಕೊಂಡು ಅವ್ರ ಮೇಂಟೆನೆನ್ಸ್ ಏನಿರ್ತದೆ ಅದನ್ನ ಮಾತ್ರ ಅವ್ರು ತಗೊಳ್ತಾರೆ. ಸೊ ದಟ್ ಅಟ್ ಲೀಸ್ಟ್ 40 to 50% ಅವರ ಪೇಷಂಟ್ಸ್ ಏನ್ ಬರ್ತಾರೆ ಅವರೆಲ್ಲರೂ ಕೂಡ ನಮ್ಗೆ ಅಷ್ಟು ವೆಹಿಕಲ್ಸ್ ಲೋಡ್ ಕಮ್ಮಿ ಆಗುತ್ತೆ. ಸೊ ಅವರ ನಿಮ್ಮ ಮನೆಗಳ ಮುಂದೆ ನಿಲ್ಸೋದು ಅಥವಾ ಇನ್ನೊಂದು ಕ್ರಾಸ್ ರೋಡ್ಸ್ ಅಲ್ಲಿ ನಿಲ್ಸೋದು ಯಜಮಾನ್ ಹೇಳಿದ್ರಲ್ಲ, ಸೊ ಅದೆಲ್ಲವನ್ನು ಆಟೋಮ್ಯಾಟಿಕಲಿ 40 to 50% ವಿಲ್ ಕಮ್. ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ಅದನ್ನ ವಿ ಹ್ಯಾವ್ ಟೇಕನ್ ಕೇರ್ ಆಫ್. ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ